ಮತ್ತೆ ನವನಾಡು ವಾರ್ತೆಗಳಿಗೆ ಸ್ವಾಗತ. ಸಜೀಪ ಪಡುವಿನ ಮನೆಯೊಂದಕ್ಕೆ ಮಂಗಳವಾರ ರಾತ್ರಿ ಸಿಡಿಲು ಬಡಿದು ಅಪಾರ ಹಾನಿಯಾಗಿದೆ. ಮಂಗಳೂರು ಶಾಸಕರಾದ ಯುಟಿ ಖಾದರ್ ಸ್ಥಳಕ್ಕೆ ತೆರಳಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಸಜೀಪ ಪಡು ದರ್ಬೆಕೋಡಿ ತನಿಯಪ್ಪ ಪೂಜಾರಿ ಕುಟುಂಬಕ್ಕೆ ಮಂಗಳವಾರ ಸಂಜೆ ಬೀಸಿದ ತೂಫಾನು ಸಹಿತ ಜಡಿ ಮಳೆ ಕೇವಲ ಮಳೆಯಾಗಿ ಬೀಸಿಲ್ಲ, ಅವರ ಕುಟುಂಬದ ನೆಮ್ಮದಿಯನ್ನೇ ಕಸಿದುಕೊಂಡ ಯಮ ಗಾಳಿಯಾಗಿ ಬೀಸಿತು. ಯಾಕೆಂದರೆ ಮಳೆಯ ಜೊತೆಯಲ್ಲಿ ಸಿಡಿದ ಭಯಂಕರ ಸ್ಫೋಟ ಅವರ ಮನೆಯನ್ನೇ ನುಚ್ಚುನೂರು ಮಾಡಿದೆ. ಸಂಜೆ 7:30 ಸುಮಾರಿಗೆ ಅಪ್ಪಳಿಸಿದ ಸಿಡಿಲಿನಿಂದ ಇಡೀ ಕುಟುಂಬವೇ ಆಘಾತಕ್ಕೊಳಗಾಗಿದೆ. ರಾತ್ರಿಯಾಗುತ್ತಲೇ ಎಂದಿನಂತೆ ಮಳೆಯಾಗುತ್ತಿದೆ ಎಂದು ಬೀಡಿ ಸೂಪು ಹಿಡಿದು ಕುಳಿತಿದ್ದ ಸರೋಜಿನಿ ಅಕ್ಕನ ಬಳಿಯಲ್ಲೇ ಪುಸ್ತಕ ಪೆನ್ ಹಿಡಿದು ಕುಳಿತಿದ್ದ ಮಕ್ಕಳಾದ ಶ್ವೇತ ಹಾಗೂ ತಿಲಕರು ಸಿಡಿಲಿನ ಭಯದಿಂದ ಮಂತ್ರ ಮುಗ್ಧರಾಗುತ್ತಿದ್ದಂತೆ ಮನೆಯೊಡೆಯ ತನಿಯಪ್ಪ ಪೂಜಾರಿ ಅವರ ತಮಟೆಗೆ ಬಡಿದ ಸಿಡಿಲು ಅವರನ್ನು ಮೂರ್ಛೆ ತಪ್ಪುವಂತೆ ಮಾಡಿತು. ಮಕ್ಕಳಿಗೂ ಗಾಯವಾಯಿತು. ಸರೋಜಿನಿಯವರ ಮೂಗು ಕೆನ್ನಿಗೆ ಬರೆ ಬಿತ್ತು. ಭಯಂಕರ ಹಾಗೂ ಎದೆ ಢಮ್ಮರಿಸಿದ ಸನ್ನಿವೇಶವನ್ನು ಸರೋಜಿನಿಯವರು ವಿವರಿಸುವುದು ಹೀಗೆ. ತೆಳ್ಳೂರ್ಲ ಕಾಂಡು ಪೂರ ಪುಡಾಂಡು ಎಂಚಿನ ಆತಂದಿಕ್ಲಿಗೆ ಗೊತ್ತಿಜ್ಜಿ ಆರು ಲೈಟ್ತೀರು ಆರು ಕದರಕೈವತ್ತೊಂದು ಬತ್ತಿರ್ವಿದಾಯಿ ಆರೆಗ ಮತಿ ಎಡ್ದಿಲಾಗ ಆತನು ಎಂಕ್ಲ ಅರೆಗಲ್ಲ ఒక జోకులు వినవిర ఆడుతుంది అగలేదాల ఆతేచి ಸಿಡಿಲಿನ ರಭಸಕ್ಕೆ ಮನೆಯ ಹಿಂಭಾಗದ ಗುಡ್ಡವೇ ಜರಿದು ಹೋಗಿದೆ. ಮನೆಯ ವೈರಿಂಗ್ ಭಸ್ಮವಾಗಿದ್ದರೆ ಮಾಡಿನ ಮೇಲಿನ ಹಂಚು ಹಾರಿ ಹೋಗಿದೆ. ಗೋಡೆಗಳು ಇಬ್ಬಾಗವಾಗಿದೆ. ರೀಪು ಪಕ್ಕಾಸು ದಾರಂದಗಳು ಗುರುತು ಸಿಗದಷ್ಟು ಕಂಗಾಲಾಗಿದೆ. ಈ ಸನ್ನಿವೇಶವನ್ನು ಕಂಡಾಗ ಇವರು ಹೇಗೆ ಬದುಕಿ ಉಳಿದಿದ್ದಾರೆ ಎಂಬ ಸಂಶಯ ಮೂಡುತ್ತಿದೆ. ಬರ ಸಿಡಿಲಿನ ಸುದ್ದಿ ತಿಳಿದ ಮಂಗಳೂರು ಶಾಸಕರಾದ ಯುಟಿ ಖಾದರ್ ಅವರು ಬಕ್ರೀದ್ ಹಬ್ಬವನ್ನೇ ಮರೆತು ಗದ್ದೆಯಂಚಿನ ದಾರಿಯಲ್ಲಿ ಬೈಕಿನಲ್ಲಿ ಧಾವಿಸಿ ಬಂದರು. ನೊಂದ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಶಶಿರಾಜ್ ಶೆಟ್ಟಿ, ದೇವಿಪ್ರಸಾದ್ ಭಂಡಾರಿ, ಉಳ್ಳಾಲ ಪುರಸಭಾ ಸದಸ್ಯರಾದ ಅಶ್ರಫ್ ಭಾವ ಮುಂತಾದವರು ಶಾಸಕರ ಜೊತೆಗಿದ್ದರು. ಈ ಸಂದರ್ಭ ಕುಟುಂಬಕ್ಕೆ ಸಾಂತ್ವನ ಹೇಳಿದ ಶಾಸಕರು ಮನೆಯ ಪುನರ್ ನಿರ್ಮಾಣಕ್ಕೆ ಸರ್ಕಾರದಿಂದ ಸಿಗುವ ಸಹಾಯ ಮಾತ್ರವಲ್ಲದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರ ಖರ್ಚು ಭರಿಸುವ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಭರವಸೆ ಇತ್ತರು. ಇವರಿಗೆ ಈ ಮನೆಯನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಲು ಸರ್ಕಾರದಿಂದ ಯಾವುದೆಲ್ಲ ಗರಿಷ್ಠ ಸವಲತ್ತು ಇದೆ ಆ ಸವಲತ್ತುಗಳು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳೇ ಮಾತಾಡಿದ್ದೇನೆ. ಎರಡನೇದು, ಇವತ್ತು ವಿಪರೀತ ಬಹಳಷ್ಟು ಗಾಯಲುಗೊಂಡು ಇವತ್ತು ಆಸ್ಪತ್ರೆಗೆ ಇವರು ತನ್ಯಪ್ಪನ ಅಡ್ಮಿಟ್ ಆಗಿದ್ದಾರೆ. ಸಂಪೂರ್ಣವಾದ ವೆಚ್ಚವನ್ನು ಕೂಡ ಇವತ್ತು ಸರ್ಕಾರವೇ ಇವತ್ತು ಭರಿಸಬೇಕೆಂಬ ಮಾತನ್ನು ಕೊಟ್ಟಿದ್ದೇನೆ, ಅದಕ್ಕನ್ನು ಕೂಡ ಒಪ್ಪಿದ್ದಾರೆ. ಸಂಬಂಧಪಟ್ಟ ಜಿಲ್ಲಾಡಳಿತ ಮತ್ತು ತಾಲೂಕು ಅಧಿಕಾರಿಗಳು ಈ ಸಿಡಿಲ್ನ ಮತ್ತು ವಿಪರೀತ ಮಳೆ ಸಂದರ್ಭ ಸಿಡಿಲು ಬಂದು ಜನಸಾಮಾನ್ಯರಿಗೆ ತೊಂದರೆ ಆಗುವಂಥ ಬಗ್ಗೆ ವಿಶೇಷವಾದ ಚಿಂತನೆಯನ್ನು ನಡೆಸಬೇಕು. ಅದರ ಜೊತೆಯಲ್ಲಿ ಪ್ರತಿಯೊಂದು ಗುಡ್ಡ ಪ್ರದೇಶದಲ್ಲಿಯೂ ಕೂಡ ಇವತ್ತು ಸಿಡಿಲು ಹೊಡೆಯದ ರೀತಿಯಲ್ಲಿ ಲೈಟ್ನಿಂಗ್ ಅರೆಸ್ಟರ್ನ ಹಾಕುವಂಥ ನಿಯಮ ಕೂಡ ಸರ್ಕಾರದಲ್ಲಿ ಇದೆ. ಜನರಿಗೆ ರಕ್ಷಣೆ ಕೊಡುವಂಥ ಜವಾಬ್ದಾರಿ ನಮ್ಮ ಸರ್ಕಾರದಾದ ಕಾರಣ ಇಂಥ ಯಾವುದೆಲ್ಲ ಸೂಕ್ಷ್ಮ ಮತ್ತು ಬಹಳಷ್ಟು ಎತ್ತರದ ಪ್ರದೇಶದೆಯಾ ಅಲ್ಲಿ ಸಿಡಿಲು ಬಾರದಂದು ತಡೆಯುವ ಆ ಒಂದು ಲೈಟ್ನಿಂಗ್ ಅರೆಸ್ಟರನ್ನು ಅಳವಡಿಸಬೇಕು. ಸರ್ಕಾರ ಇದಕ್ಕೆ ನಾನು ಒತ್ತಾಯ ಮಾಡ್ತೇನೆ. ರಾಜ್ಯಾದ್ಯಂತ ಈಗ ಡಿನೋಟಿಫೈ ಕುರಿತಾದ ಚರ್ಚೆ ಮುಗಿಲು ಮುಟ್ಟಿದೆ. ಭ್ರಷ್ಟಾಚಾರ ನಡೆದಿದೆ ಎಂಬ ಆರೋಪ ಪ್ರತ್ಯಾರೋಪ ಮೇಳೈಸುತ್ತಿದೆ. ಈ ಕುರಿತಾಗಿ ಮಂಗಳೂರಿನಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ನಮ್ಮ ನಾಡುವಿನ ಜೊತೆಗೆ ಮಾತನಾಡಿದರು. ರಾಜ್ಯದಲ್ಲಿ ಡಿನೋಟಿಫೈ ಕುರಿತಾದ ಮಹತ್ವದ ಚರ್ಚೆ ನಡೆಯುತ್ತಿದೆ. ಖುದ್ದು ರಾಜ್ಯದ ಮುಖ್ಯಮಂತ್ರಿ BS ಯಡಿಯೂರಪ್ಪ ಈ ಡಿನೋಟಿಫೈ ಕುರಿತಾದ ಆರೋಪದಲ್ಲಿ ಸಿಲುಕಿಕೊಂಡಿದ್ದಾರೆ. ಪ್ರತಿಯಾಗಿ ಅವರು ಕಳೆದ 10 ವರ್ಷಗಳಲ್ಲಿ ಈ ಹಿಂದಿನ ಕಾಂಗ್ರೆಸ್ JDS ಸರ್ಕಾರದಲ್ಲಿ ನಡೆದ ಭೂಮಿ ಮಂಜೂರು ಪ್ರಕ್ರಿಯೆಯ ಬಗ್ಗೆ ಅವರು ಜನ್ಮಜಾಲ ಆಡಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ಇದೀಗ ಭೂಮಿ ಹಂಚಿಕೆಯ ರಾದ್ಧಾಂತ ದೊಡ್ಡ ಸುದ್ದಿಯಾಗಿದೆ. ಈ ಕುರಿತಾಗಿ ಮಂಗಳವಾರ ಕರ್ನಾಟಕ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ನಮ್ಮ ನಾಡುವಿನ ಜೊತೆಗೆ ಮಂಗಳೂರಿನಲ್ಲಿ ಮಾತನಾಡಿದರು. ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಬಂದಿರುವ ಭೂ ಹಗರಣ ಹಾಗೂ ಈ ಹಿಂದಿನ ಭೂ ಹಗರಣ ಕುರಿತಾಗಿ ಸಂತೋಷ್ ಹೆಗಡೆ ಮನಬಿಚ್ಚಿ ಮಾತನಾಡಿದರು. In regard to irregularities and forgeries and intimidation and etc. In getting power of attorney of their land and later on selling that land for a huge price to KIDB under the Acquisition Act. We entrusted that matter because some certain element of criminality was involved in it, and we entrusted the matter to the police, and the police have Lokayukta police have investigated, but then they came to the conclusion it's a very huge scam involving nearly 3,000 acres in one area in Jala Hobli only. In that process, we found some very high powerful people who are involved in the scam,
and we took up one family's actions in this, and we found that family was involved in this type of scam.